ಹೋಳಿ ಹಬ್ಬದ ಕಥೆ. ಹೋಳಿ ಹಬ್ಬವನ್ನು ಭಾರತದೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಮುಖ್ಯವಾಗಿ ಬಣ್ಣಗಳ ಹಬ್ಬವೆಂದು ಕರೆಯಲಾಗುತ್ತದೆ. ಇದರ ಹಿಂದಿರುವ ಪ್ರಮುಖ ಪೌರಾಣಿಕ ಕಥೆ ಪ್ರಹ್ಲಾದ ಮತ್ತು ಹೋಲಿಕೆಯ ಬಗ್ಗೆ ಆಗಿದೆ. ಪ್ರಹ್ಲಾದ ಮತ್ತು ಹೋಲಿಕೆಯ ಕಥೆ. ಪ್ರಾಚೀನ ಕಾಲದಲ್ಲಿ ಹಿರಣ್ಯಕಶಿಪು ಎಂಬ ದೈತ್ಯರಾಜನಿದ್ದನು. ಅವನು ಬಹಳ ಪ್ರಬಲನಾಗಿದ್ದನು ಹಾಗೂ ದೇವತೆಗಳನ್ನು ಸೋಲಿಸಿ ತನ್ನನ್ನು ದೇವತೆಗಳ ರಾಜನಂತೆ ಘೋಷಿಸಿಕೊಂಡನು. ಆದರೆ ಅವನ ಮಗ ಪ್ರಹ್ಲಾದನು ನಿಜವಾದ ಭಕ್ತನಾಗಿದ್ದು ಶ್ರೀಹರಿಯ ಭಜನೆ ಮಾಡುತ್ತಿದ್ದನು. ಹಿರಣ್ಯಕಶಿಪುವಿಗೆ ಈ ಮಾತು ಒಪ್ಪುತ್ತಿರಲಿಲ್ಲ. ಅವನು ತನ್ನ ಮಗನಿಗೆ ಹಲವು ರೀತಿಯ ಶಿಕ್ಷೆಗಳನ್ನು ನೀಡಿದರೂ ಸಹ ಪ್ರಹ್ಲಾದನು ಯಾವಾಗಲೂ ಶ್ರೀಹರಿಯ ಮೇಲೆ ಅಪಾರ ಭಕ್ತಿಯನ್ನು ತೋರಿಸುತ್ತಿದ್ದನು. ಕೊನೆಗೆ ಹಿರಣ್ಯಕಶಿಪು ತನ್ನ ಸಹೋದರಿ ಹೋಲಿಕೆಯನ್ನು ಸಹಾಯಕ್ಕಾಗಿ ಕರೆದನು. ಹೋಲಿಕೆಗೆ ಒಂದು ಮಹಾ ವರದಾನ ಇತ್ತು, ಅವಳು ಬೆಂಕಿಯಲ್ಲಿ ಸುಡಲಾರಳುವಂತೆ. ಆದುದರಿಂದ ಅವಳು ಪ್ರಹ್ಲಾದನನ್ನು ಹೊತ್ತುಕೊಂಡು ಅಗ್ನಿಗೆ ಹಾರಿದಳು. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಆದರೆ ಹೋಲಿಕೆ ಬೆಂಕಿಯಲ್ಲಿ ಭಸ್ಮವಾಯಿತು. ಈ ಘಟನೆ ದೇವರ ಮೇಲೆ ಭಕ್ತಿಯ ಗೆಲುವು ಹಾಗೂ ಅಹಂಕಾರದ ನಾಶದ ಸಂಕೇತವಾಗಿದೆ. ಹೀಗಾಗಿ ಹೋಳಿ ಹಬ್ಬದ ಮೊದಲ ದಿನ ಹೋಲಿಕೆ ದಹನ ಎಂಬ ಆಚರಣೆಯನ್ನು ಮಾಡಲಾಗುತ್ತದೆ. ಬಣ್ಣಗಳ ಹಬ್ಬ. ಹೋಳಿ ಹಬ್ಬವನ್ನು ಕೇವಲ ಪ್ರಹ್ಲಾದನ ಕಥೆಗೆ ಮಾತ್ರ ಸೀಮಿತವಾಗಿಸಬಾರದು. ಇದರ ಮತ್ತೊಂದು ಕಥೆ ಶ್ರೀಕೃಷ್ಣನ ಜೀವನದೊಂದಿಗೂ ಸಂಬಂಧಿಸಿದ್ದಾಗಿದೆ. ಕೃಷ್ಣನ ಬಾಲ್ಯದಲ್ಲಿ ಅವನು ತನ್ನ ತಾಯಿಗೆ ಯಶೋದೆಗೆ ಕೇಳಿದನು, ನಾನು ಏಕೆ ಕಾಳಿ ಬಣ್ಣವಾಗಿದ್ದೇನೆ ಮತ್ತು ರಾಧೆ ಹಾಗೂ ಇತರ ಗೋಪಿಕೆಯರು ಉಜ್ವಲವಾದ ಬಣ್ಣದಲ್ಲಿದ್ದಾರೆ. ಇದಕ್ಕೆ ಯಶೋದ ಉತ್ತರವಾಗಿ, ನೀನು ರಾಧೆಗೆ ಬಣ್ಣ ಹಚ್ಚು ಮತ್ತು ಅವಳು ಸಹ ನಿನ್ನಂತೆಯೇ ಕಾಣಬಹುದು ಎಂದು ಹೇಳಿದಳು. ಈ ಕಾರಣದಿಂದಾಗಿ ಶ್ರೀಕೃಷ್ಣನು ತನ್ನ ಗೆಳೆಯರು ಮತ್ತು ರಾಧೆಯೊಂದಿಗೆ ಬಣ್ಣದ ಆಟವಾಡಲು ಪ್ರಾರಂಭಿಸಿದನು. ಈ ಸಂಪ್ರದಾಯವು ಇಂದಿಗೂ ಬಣ್ಣಗಳ ಹಬ್ಬ. ಹೋಳಿ ಹಬ್ಬವು ಜಾತಿ, ಧರ್ಮ, ಬಡ ಹಣಕಾಸು ತಾರತಮ್ಯವಿಲ್ಲದೆ ಎಲ್ಲರನ್ನೂ ಒಂದೆಡೆ ಸೇರಿಸುವ ಹಬ್ಬವಾಗಿದೆ. ಬಣ್ಣಗಳು ಸಂಭ್ರಮ, ಪ್ರೀತಿ, ಸ್ನೇಹ, ಹಾಗೂ ಸಹಭಾಗಿತ್ವವನ್ನು ಸಂಕೇತಿಸುತ್ತವೆ. ಇದರ ಮೂಲಕ ಹಳೆಯ ದ್ವೇಷಗಳನ್ನು ಮರೆಯುವಂತೆ ಮತ್ತು ಹೊಸ ಬಾಂಧವ್ಯಗಳನ್ನು ನಿರ್ಮಿಸುವಂತೆ ಪ್ರೇರೇಪಿಸುತ್ತದೆ. ಹೀಗಾಗಿ ಹೋಳಿ ಹಬ್ಬವನ್ನು ಕೇವಲ ಬಣ್ಣಗಳ ಹಬ್ಬವಲ್ಲದೆ ಒಗ್ಗಟ್ಟಿನ ಸಂಕೇತವಾಗಿ ಮತ್ತು ಅಹಂಕಾರದ ನಾಶದ ಪ್ರತಿರೂಪವಾಗಿ ಸಹ ಆಚರಿಸುತ್ತಾರೆ.